ಅಜಿತ್, ನೀನು ಎಷ್ಟೋ ತಿಂಗಳಿಂದ ಹೀಗೆ ಇದೆಯಾ? ಈ ನೋವು ನಿನ್ನ ಜೀವಂತವಾಗಿ ತಿಂತಿದೆ. ನಿನ್ಗರ್ಥ ಆಗಲ್ಲ ಸತೀಶ್. ಅವಳೇ ನನ್ನ ಸರ್ವಸ್ವ ಆಗಿದ್ಲು. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ನಾವು ಪ್ರೀತಿಸೋ ವ್ಯಕ್ತಿನ ಕಳ್ಕೊಂಡು ಬದುಕೋದು ಕಷ್ಟನೇ, ಆದರೆ ಇಡೀ ಜೀವನ ಅದನ್ನೇ ಸಾಗಿಸ್ಬಾರ್ದು. ನನಗೆ ರಮ್ಯಾನೇ ಎಲ್ಲ ಅನ್ಕೊಂಡಿದ್ದೆ, ಆದರೆ ಈಗ ನನ್ನ ಜೀವನ ಖಾಲಿ ಆಗಿದೆ. ನೀನು ಈ ಕತ್ಲಲ್ಲಿ ಶಾಶ್ವತವಾಗಿ ಬದುಕಬಾರ್ದು. ರಮ್ಯಾನು ನೀ ಹೀಗೆ ಬದುಕಬೇಕು ಅಂತ ಬಯಸಲಿಲ್ಲ. ನನಗೆ ಬೇರೆ ಆಪ್ಷನ್ನೇ ಇಲ್ಲ. ಕೆಲವು ನೋವುಗಳು ನಮ್ಮಿಂದ ದೂರ ಹೋಗಲ್ಲ. ಅವಳ ನೆನಪಲ್ಲೇ ಎಷ್ಟು ದಿನ ಅಂತ ಕೊರಗ್ತೀಯ? ಇದರಿಂದ ಅವಳೇನು ವಾಪಸ್ ಬರ್ತಾಳಾ? ಅವಳನ್ನ ಮರೆಯೋದು ಅಷ್ಟು ಸುಲಭ ಅಲ್ಲ. ನಾನು ಕೊನೆಯದಾಗಿ ಗುಡ್ ಬೈ ಕೂಡ ಹೇಳಲಿಲ್ಲ. ನೀನು ಪ್ರತಿದಿನ ಹೀಗೆ ಅವಳ ನೆನಪಲ್ಲಿ ಅಳ್ತಾ ಕೂತ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅವಳನ್ನ ಕೊನೆ ಸಾರಿ ನೋಡಿ ಮಾತಾಡಿ ಗುಡ್ ಬೈ ಹೇಳಲೇಬೇಕು. ಅವಳನ್ನ ಒಂದ್ಸರಿ ನೋಡಿದ್ರೆ ಸಾಕು. ನಾನು ನಿನ್ನ ಆಸೆ ಕೇಳ್ದೆ ಎಲ್ಲೂ ಹೋಗಲ್ಲ ಅಜಿತ್. ಯಾರು ನೀನು? ನಾನು ನಿಂಗೊಂದು ಅವಕಾಶ ಕೊಡೋಕೆ ಬಂದಿದ್ದೀನಿ. ನೀನು ರಮ್ಯಾ ಜೊತೆ ಒಂದಿನ ಕಳಿಯೋಕೆ ಸಹಾಯ ಮಾಡ್ತೀನಿ. ಹಾಗಾದ್ರೆ ನಾನು ಒಂದಿನ ನನ್ನ ರಮ್ಯಾ ಜೊತೆ ಇರ್ಬೋದಾ? ಹೌದು ಅಜಿತ್, ಆದರೆ ನೀನು ಹಿಂತಿರುಗಲು ಯಾಕೆ ಬಯಸ್ತೀಯ? ಇದರಿಂದ ಏನೂ ಬದಲಾಗಲ್ಲ ಅಂತ ನಿನಗೆ ಗೊತ್ತಿದೆ. ಒಂದಿನ, ಅದರಲ್ಲೂ ಕೆಲವು ಕ್ಷಣಗಳಿಂದ ಏನು ತೃಪ್ತಿ ಸಿಗುತ್ತೆ? ನಾನು ಅವಳ ಕೊನೆ ಕ್ಷಣದಲ್ಲೂ ಜೊತೆಲಿರಕ್ಕಾಗ್ಲಿಲ್ಲ. ಈಗ ಅವಳು ನನ್ನ ಕಣ್ಮುಂದೆ ಬಂದ್ರೆ ಅವಳನ್ನ ಅಪ್ಕೊಂಡು ಕಣ್ತುಂಬ ನೋಡ್ಕೊತೀನಿ. ಇದರಿಂದ ನನ್ನ ಮನ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಅಜಿತ್, ಈ ಮರಳು ಗಡಿಯಾರ ಒಂದಿನ ನಿನ್ನ ಹೆಂಡತಿ ಜೊತೆ ಇರೋಕ್ಕೆ ಸಹಾಯ ಮಾಡುತ್ತೆ. ಆದರೆ ನೆನಪಿರ್ಲಿ, ಮರಳು ಖಾಲಿ ಆದಾಗ ನಿನ್ನ ಸಮಯ ಮುಗ್ದು ಹೋಗುತ್ತೆ. ಏನು ದೆವ್ವ ನೋಡ್ದಂಗ್ ನೋಡ್ತಿದ್ಯಾ? ನಿನ್ ನೋಡಿ ನಂಗೆ ಬಹಳ ಖುಷಿ ಆಗ್ತಿದೆ. ಈ ದಿನಕ್ಕೋಸ್ಕರ ನಾನು ಬಹಳ ದಿನದಿಂದ ಕಾಯ್ತಿದ್ದೆ. ನೀನ್ ಯಾಕೋ ಇವತ್ ಬೇರೆ ತರ ಕಾಣ್ತಿದ್ಯಾ? ಎನಿಥಿಂಗ್ ಸ್ಪೆಷಲ್? ಹೌದು, ಈ ದಿನ ನಂಗೆ ಬಹಳ ಇಂಪಾರ್ಟೆಂಟ್. ನಿನ್ ಜೊತೆ ಕಳಿಯೋ ಪ್ರತಿ ಸೆಕೆಂಡು ಮುಖ್ಯ ನನ್ಗೆ. ಹೌದಾ? ಹಾಗಾದ್ರೆ ಇವತ್ ನಾನು ನಿನ್ ಜೀವನದಲ್ಲಿ ಬೆಸ್ಟ್ ಡೇ ಮಾಡ್ತೀನಿ. ಏನ್ ಮಾಡ್ಬೇಕು ಹೇಳು? ನೀನ್ ನನ್ನೊಟ್ಟಿಗಿದ್ರೆ ಸಾಕು. ನಿನ್ ಮುದ್ದಾದ ಮಾತು ಕೇಳ್ಬೇಕು ಅಂತ ಆಸೆ ಆಗ್ತಿದೆ. ರಮ್ಯಾ, ಐ ಲವ್ ಯು. ನಿನ್ನ ನೆನಪು ಸದಾ ನನ್ನಲ್ಲಿರುತ್ತೆ. ಅಜಿತ್, ನೀನಿವತ್ತು ತುಂಬ ಡಿಫ್ರೆಂಟಾಗಿ ಕಾಣ್ತಿದ್ಯಾ. ಏನೋ ನಿನ್ನ ಭುಜದ ಮೇಲಿಂದ ಪ್ರಪಂಚದ ಭಾರನ ಇಳಿದೋದಾಗೆ. ಹೌದು ಕಣೋ, ನಾನು ಕೊನೆಗೂ ಅವಳು ಗುಡ್ ಬೈ ಹೇಳ್ಬಿಟ್ಟೆ. ಹೌದಾ? ಇದು ಬಹಳ ಒಳ್ಳೆ ವಿಷಯ ಕಣೋ. ರಮ್ಯನ್ಗೋಸ್ಕರ ಏನಾದರೂ ಸಾಧಿಸಿ ಒಳ್ಳೆ ಹಾದಿಲ್ ಬದುಕು.